ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪತಿ ಅಕ್ರಮ ಸಂಬಂಧಕ್ಕೆ ಬೇಸತ್ತ ಮಹಿಳೆ ಹೆಂಡತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದಂತ ಆರೋಪ. ಹುಬ್ಬಳ್ಳಿಯ ವಿಜಯನಗರದ ನಿವಾಸಿ ಕಾಂಚನ. ಹುಬ್ಬಳ್ಳಿಯ ವಿಜಯನಗರದ ನಿವಾಸಿ ಕಾಂಚನ ಗಂಡನಿಂದ ಕಿರುಕುಳ. ಇದು ಬಿಜಾಪುರ ಮೂಲದ ಮಾಲಿಂಗಪ್ಪ ಜೊತೆ ಕಾಂಚನ ಮದುವೆಯಾಗಿತ್ತು. 2016ರಲ್ಲಿ ಮದುವೆಯಾಗಿದ್ದ ಕಾಂಚನ ಮಹಾಲಿಂಗಪ್ಪ ವೃತ್ತಿಯಲ್ಲಿ ಶಿಕ್ಷಕನಾಗಿರುವಂಥ ಮಹಾಲಿಂಗಪ್ಪ ಹಲವು ವರ್ಷಗಳಿಂದ ಬೇರೆ ಮಹಿಳೆ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದ. ಪತ್ನಿ ಕಾಂಚನಾಗೆ ಪ್ರತಿನಿತ್ಯವೂ ಕೂಡ ನಿದ್ದೆ ಮಾತ್ರೆ ಕೊಡ್ತಾ ಇದ್ದ. ನಿದ್ದೆ ಮಾತ್ರೆಯನ್ನು ಕೊಟ್ಟ ನಂತರದಲ್ಲಿ ಆಕೆ ಪತ್ನಿ ನಿದ್ದೆ ಮಾಡ್ತಾ ಇದ್ದರೆ ಅದೇ ಸಮಯದಲ್ಲಿ ಆತ ಬೇರೆ ಮಹಿಳೆಯ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಕೊಳ್ತಾ ಇದ್ದ. ಈಗಾಗಲೇ ಆತ್ಮಹತ್ಯೆಗೆ ಆ ಪತ್ನಿ ಯತ್ನಿಸಿದ್ಲು. ಪತ್ನಿ ಬೇಡ ಅಂತ ತವರು ಮನೆಗೆ ಬಿಟ್ಟು ಹೋಗಿದ್ದಾನೆ ಪತಿರಾಯ. ನೋಡಿ, ಇದು ನಿಜಕ್ಕೂ ಕೂಡ ಒಬ್ಬ ಶಿಕ್ಷಕನಾಗಿ ಕುಟುಂಬವನ್ನು ನಿರ್ವಹಣೆ ಮಾಡಲಾಗಿದೆ. ಮದುವೆಯಾಗಿದ್ದಂಥ ಪತ್ನಿಗೆ ಮೋಸ ಮಾಡಿ ಬೇರೆ ಮಹಿಳೆಯ ಜೊತೆ ಅಕ್ರಮ ಸಂಬಂಧ, ಅದರ ಜೊತೆಗೆ ಮಹಿಳೆಗೆ ನಿದ್ದೆ ಮಾತ್ರೆ ಕೊಟ್ಟು ಆಕೆಗೆ ಮೋಸ ಮಾಡುವ ರೀತಿಯಲ್ಲಿ ಆತ ವರ್ತಿಸ್ತಾ ಇದ್ದ. ಇದೀಗ ಪತ್ನಿ ಅದರಿಂದ ಮರಣೊಂದು ಬೇಸರಗೊಂಡಿದ್ದಾಳೆ. ನನಗೆ ಮದುವೆ ಅರೇಂಜ್ ಮ್ಯಾರೇಜ್ ಆಗಿದೆ ಸರ್. 9 ವರ್ಷ ಆಯ್ತು ಸರ್ ನನ್ನ ಮ್ಯಾರೇಜ್ ಆಗಿ. ಅವನಿಗೆ 3 ವರ್ಷದಿಂದ ಅನೈತಿಕ ಸಂಬಂಧ ಇದೆ ಸರ್. ಮನೆ ಎದುರುಗಡೆ ಹುಡುಗಿನೇ ಸರ್. ಅವನು ಮನೆ ಎದುರಿಗೆ ಮಧ್ಯರಾತ್ರಿ ಆದ್ರೆ ನನಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ಅವಳು ಅವನ ಮನೆಯಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ನಮ್ಮ ಮನೆಯಲ್ಲೇ ನಮ್ಮ ಬೆಡ್ರೂಮ್ ಚಿಲ್ಕ ಹಾಕಿ ಹಾಲ್ ನಲ್ಲಿ ಆಕಿನ ಕರ್ಕೊಂಡು ಮಲಗ್ತಿದ್ದ ಮೇಡಮ್ ಸರ್. ಅದನ್ನ ನಾನು ಪ್ರಶ್ನೆ ಮಾಡಿದಕ್ಕೆ ನನಗ ಸಿಲಿಂಡರ್ ಅವ್ನ್ ಬ್ಲಾಸ್ಟ್ ಮಾಡಕ್ ಬರೋದು, ನಾನು ಅವಳೇ ಬೇಕು, ನನಗೆ ಅವಳು ನಾನೆಲ್ಲ ನೋಡ್ಕೋತಾಳೆ, ಅವಳು ನನಗೆ ದುಡ್ಡು ಕೊಡ್ತಾಳೆ, ನೀನೇನ್ ಕೊಡ್ತೀಯೇನೋ ನನಗೆ, ನಿಮ್ ಮನೆಯಿಂದ ಏನಾರು ತಂದಿಯೇನೋ ನೀನು. ನಾನು ಅದನ್ನ ಪ್ರಶ್ನೆ ಮಾಡಿ ನನ್ನ ಮಗು ಇದೆ ಸರ್. ನಾನು ಅವನಿಗೆ 4 ಸತಿ ಚಾನ್ಸ್ ಕೊಟ್ಟೆ ಸರ್. ನಾನು ಸುಧಾರಿಸ್ಕೊತಾನೆ ನನ್ನ ಗಂಡ. ಆ ಹುಡುಗಿಗೂ ಬುದ್ಧಿ ಹೇಳಿದೆ ಸರ್. ನಾನು ಸಾಕ್ಷಿ ಸಮೇತ ಅದಾವ್ರಿ ಸರ್ ನನ್ನ ಹತ್ರ. ನಾನು ಸೂಸೈಡ್ನು ಮಾಡ್ಕೊಂಡೆ ಸರ್. ನಾನು ಬಿಟ್ಬಿಡ್ರಿ, ಇಷ್ಟಕ್ಕೆ ಬಿಟ್ಬಿಡ್ರಿ, ನನ್ನ ತಂದೆ ತಾಯಿ ಇಲ್ಲ, ನನಗ ಮಗು ಇದೆ, ಸಣ್ಣ ಮಗು, ನನ್ನ ಗಂಡನೇ ಎಲ್ಲ ಆಸರ, ಬಿಟ್ಬಿಡೋ ಹುಡುಗಿ ಅಂತ ಆ ಹುಡುಗಿಗೂ ಹೇಳಿದೆ ಸರ್. ಅವಳದು ಮದುವೆ ಆಗಿದೆ ಸರ್. ಆಕಿ ಗಂಡ ಬೆಂಗಳೂರಿನಲ್ಲಿ ಇರ್ತಿದ್ದ ಸರ್. ಆ ಹುಡುಗಿ ನನಗೆ ಇಲ್ಲಕ್ಕ ನಾನು ಬಿಡ್ತೀನಿ ಅಂತ ನನಗೆ ಮಾತು ಕೊಟ್ಲು ಸರ್. ಆದ ತಕ್ಷಣ ಅಲ್ಲಿಂದ ಅವ್ರ ಮನೆಗೆ ಗೊತ್ತಾಗುತ್ತೆ ಅಂತ ಹೇಳಿ ಬಿಜಾಪುರಕ್ಕೆ ಮನೆ ಮಾಡಿದ್ವಿ ಸರ್. ಅಲ್ಲಿಂದ ಅವಳನ್ನ ಓಡಿಸ್ಕೊಂಡ್ ಬಂದ ಸರ್. ಅಲ್ಲಿ ಆ ಹುಡುಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಲು ಸರ್. ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಾನು ಬಿಡ್ತೀನಿ, ನೀನ್ ನನ್ನ ಪರವಾಗಿ ಸಾಕ್ಷಿ ಹೇಳು ಅಂದ ಸರ್. ನಾನು ಅವನ್ಗೆ ಸಾಕ್ಷಿ ಸಮೇತ ಹೇಳಕ್ ಹೋದೆ ಸರ್. ಇಲ್ಲ ರೀ ಅಂತ ಹೇಳಿ ನಾ ಹೇಳಕ್ ಹೋದ್ರು ಅವನ್ನ ಸುಧಾರಿಸ್ತಾನಂತ ಹೇಳಿದೆ ಸರ್. ಈಗ ಮತ್ತೆ ನನಗೆ ಅವನು ಮನೆ ಈಗ ನನಗೆ ಅವಳೇ ಬೇಕು, ನಾನು ಇಲ್ಲಿ ಹುಬ್ಳಿಗೆ ನೀನು ಬೇಡ, ನನ್ನ ಮಗಳು ಬೇಡ, ನನಗೆ ಅವಳೇ ಬೇಕು, ಅವಳು ನನಗೆಲ್ಲ ನನಗೆ ಚಲೋ ಅದಾಳ, ಆಕಿ ನನಗೆಲ್ಲ ದುಡ್ಡು ಕೊಡ್ತಾಳ, ಅವಳು ನನಗೆ ಎಲ್ಲ ನೋಡ್ಕೋತಾಳ, ನನಗೆ ಅವಳೇ ಇಷ್ಟ, ನನಗೆ ನೀ ಬೇಡ ಅಂತೇಳಿ ನನಗೆ 21 ಮಾರ್ಚ್ನೇ ತಾರೀಕು ನನಗೆ ಹುಬ್ಳಿಗೆ ಬಂದು ನನ್ನ ತವ್ರ ಮನೆಗೆ ಬಿಟ್ಟೋಗಿದೆ ಸರ್. ಇವರು ನಾವು ತುಂಬಾ ದಿವಸದಿಂದ ಪರಿಚಯ. ಅವಳು ಪಾಪ 3 ವರ್ಷದಿಂದ ನಮ್ಗೆ ಹೇಳ್ತಾನೆ ಇದ್ದಾಳ, ಅಂಟಿ ನೀವು ರಕ್ಷಣಾ ವೇದಿಕೆ ನಾನು ಏನಾದ್ರು ಹಿಂಗ ಮಾಡಾತಾರ, ನಮ್ಮ ಮನೆಯವ್ರಿಗೆ ಏನಾದ್ರು ಹೇಳು ಮಾತಾಡು ಅಂತ. ನಾವ್ ಒಂದೇ ಸರಿಗ ಕ್ರಮ ತಗೋಬಾರ್ದಲ್ಲ. ಗಂಡ್ಮಕ್ಳ ಅಂದ್ಮೇಲೆ ಇವೆಲ್ಲ ಇದು ಇರೋದ